ವಾರ್ಧಾ ಚಂಡಮಾರುತಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ನೋಡಿ. ವಾರ್ಧಾ ಚಂಡಮಾರುತದಿಂದಾಗಿ ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿಯಿಂದ ಕೂಡ ಜಿಟಿ ಮಳೆ ಆಗ್ತಾ ಇದೆ. ಈಗ ಬರ್ತಾ ಇರೋ ಮಾಹಿತಿ ಪ್ರಕಾರ ನಾಳೆಯವರೆಗೂ ಕೂಡ ಇದೇ ರೀತಿ ಮಳೆಯ ಪರಿಣಾಮ ಮುಂದುವರಿಯುತ್ತೆ. ದಕ್ಷಿಣ ಒಳನಾಡಿನ ಭಾಗದಲ್ಲಿ ಇನ್ನೂ 2 ದಿನ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಚೆನ್ನೈನಲ್ಲಿ ಉಂಟಾಗಿರತಕ್ಕಂಥ ವಾರ್ಧಾ ಚಂಡಮಾರುತದ ಎಫೆಕ್ಟ್ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ತಾ ಇದೆ. ನಿನ್ನೆಯೇ ಆರಂಭ ಆಗಿರತಕ್ಕಂಥ ಮಳೆ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಮುಂದುವರೆದಿದೆ. ಸತತವಾಗಿ ರಾತ್ರಿ ಇಡೀ ಮಳೆ ಸುರಿದಿದೆ. ರಾತ್ರಿಯ ಇಡೀ ಅಷ್ಟೇ ಅಲ್ಲ, ಈಗಲೂ ಕೂಡ ಮುಂದುವರಿತಾ ಇದೆ. ಒಂದೊಂದು ಸರ್ತಿ ತುಂತುರು ಮಳೆ ಆಗುತ್ತೆ, ಮತ್ತೊಂದು ಸರ್ತಿ ಜಿಟಿ ಮಳೆ ಆಗುತ್ತೆ. ಆದರೆ ಈ ಪರಿಸ್ಥಿತಿ ಇದೇ ಹವಾಮಾನ ಮುಂದಿನ 2 ದಿನ ಅಂದರೆ ಇವತ್ತೂ ಸೇರಿದಂತೆ 2 ದಿನಗಳ ತನಕ, ನಾಳೆಯ ತನಕನೂ ಕೂಡ ಮುಂದುವರಿಯುತ್ತೆ ಎನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಬೆಂಗಳೂರಿಗರು ಮತ್ತೆ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ ಅಲ್ಲಿ ಸಾಕಷ್ಟು ಮುಂಜಾಗ್ರತೆಯನ್ನ ವಹಿಸುವಂತಹ ಅವಶ್ಯಕತೆ ಇದೆ. ಹಾಗಾಗಿ ಇದು ವಾರ್ಧಾ ಚಂಡಮಾರುತದ ಎಫೆಕ್ಟ್ ಮುಂದಿನ 2 ದಿನಗಳು. ಇವಾಗ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರಕ್ಷಾ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ರಕ್ಷಾ, ನಿನ್ನೆ ಇಡೀ ರಾತ್ರಿ ಬಿಟ್ಟು ಬಿಡದೆ ಸುರಿದಿರ್ತಕ್ಕಂಥ ಮಳೆ, ವಾರ್ಧಾ ಚಂಡಮಾರುತದ ಎಫೆಕ್ಟ್, ಏನ್ ಅನಾಹುತಗಳಾಗ್ತಾ ಇದೆ, ಏನ್ ಕಂಡು ಬರ್ತಾ ಇದೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ? ರಕ್ಷಾ ಅರವಿಂದ್, ಸದ್ಯ ವಾರ್ಧಾ ಚಂಡಮಾರುತದ ಎಫೆಕ್ಟ್ ಇಂದ ನಿನ್ನೆ ರಾತ್ರಿಯಿಂದಲೂ ಕೂಡ ಹಲವಾರು ಕಡೆ ರಸ್ತೆಗಳಿಗೆ ಮರಗಳು ಉರುಳಿರುವಂತದನ್ನ ನಾವು ಕಾಣ್ತಾ ಇದ್ದೀವಿ. ಈಗಾಗಲೇ ಸುಮಾರು ಕಡೆ ಒಂದು 20ರಿಂದ 25ಕ್ಕೂ ಹೆಚ್ಚು ಮರಗಳು ಬಿದ್ದಿರ್ತಕ್ಕಂಥದ್ದು. ಹಾಗೆಯೇ ಅದನ್ನ ಕ್ಲಿಯರ್ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಬಿಬಿಎಂಪಿಯ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತೊಡ್ಕೊಂಡಿದ್ದಾರೆ. ಈಗಾಗಲೇ ನಾವು ವಿಜುವಲ್ಸ್ ಅಲ್ಲೂ ನೋಡಬಹುದು, ಹಲವಾರು ಕಡೆ ಸಿಬ್ಬಂದಿಗಳು ಈಗಾಗಲೇ ಮರಗಳನ್ನ ತೆರವುಗೊಳಿಸಿದ್ದಾರೆ. ಅಷ್ಟೇ ಅಲ್ಲ, ಮೇಯರ್ ಪದ್ಮಾವತಿ ಅವರು ಕೂಡ ನಗರ ಪ್ರದರ್ಶನ ಹಮ್ಮಿಕೊಂಡು ಎಲ್ಲೆಲ್ಲಿ ಮರಗಳು ಬಿದ್ದಿತ್ತು, ಎಲ್ಲೆಲ್ಲಿ ಅವಘಡಗಳು ಸಂಭವಿಸಿದ್ವು ಅಲ್ಲಿಗೆ ಹೋಗಿದ್ದಾರೆ. ಆದ್ರೆ ಒಂದು ಲಕ್ಕಿ ಅಂತ ಹೇಳ್ಬೋದು, ಅಂದ್ರೆ ನಾವು ಸಮಾಧಾನ ಪಡ್ಕೊಳ್ಳೋ ವಿಷಯ ಅಂದ್ರೆ ರಸ್ತೆಗೆ ದೊಡ್ಡ ಮರಗಳು ಬಿದ್ದಿದ್ರು ಕೂಡ ಎಲ್ಲಿಯೂ ಕೂಡ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಯಾಕಂದ್ರೆ ಈ ಎಲ್ಲಾ ಮರಗಳು ಸರಿಸುಮಾರು ಬೆಳಗಿನ 7 ಗಂಟೆಯ ಒಳಗಡೆ ಬಿದ್ದಿರ್ತಕ್ಕಂಥದ್ದು. ಆ ಸಮಯದಲ್ಲಿ ವಾಹನ ಸವಾರರ ಸಂಖ್ಯೆ ಕಮ್ಮಿ ಇದ್ದಿದ್ರಿಂದ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಹಾಗೇನೇ ಮೇಯರ್ ಪದ್ಮಾವತಿ ಅವರು ಹೇಳೋ ಪ್ರಕಾರ ಈಗಾಗಲೇ ಸಂಪೂರ್ಣ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಅಂದ್ರೆ ಯಾವುದೇ ಒಂದು ಮಳೆಯಿಂದ ಆಗ್ಬೋದು ಅಥವಾ ಗಾಳಿಯಿಂದ ಯಾವುದೇ ಒಂದು ಅನಾಹುತಗಳಾದ್ರೆ ಅದನ್ನ ಯಾವ ರೀತಿ ಎದುರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಿಬಿಎಂಪಿ ಸಜ್ಜಾಗಿದೆ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ದಾರೆ ಅರವಿಂದ್. ಹಾಗಾದ್ರೆ ಇವಾಗ ಮರಗಳು ಧರೆಗುರುಳಿರ್ತಕ್ಕಂಥದ್ದು, ಒಂದು ವೇಳೆ ವಾಹನಗಳು ಕಡಿಮೆ ಇತ್ತು, ಹಾಗಾಗಿ ಏನು ಅನಾಹುತಗಳಾಗಲಿಲ್ಲ, ಅದನ್ನ ತತ್ಕ್ಷಣ ತೆರವುಗೊಳಿಸಬೇಕಾದಂತಹ ಅನಿವಾರ್ಯತೆ ಇರುತ್ತೆ ರಕ್ಷಣಾ. ಹಾಗಾಗಿ ಬಿಬಿಎಂಪಿ ಅವರು ಆ ಕೆಲಸ ಕಾರ್ಯಗಳನ್ನ ಈಗ ಮಾಡಿ ಮುಗಿಸಿದಾರ ಅಂತ? ಹೌದು, ಈಗಾಗಲೇ ಮೇಯರ್ ಪದ್ಮಾವತಿ ಅವರು ಹೇಳಿರೋ ಪ್ರಕಾರ ಸುಮಾರು 18 ಪ್ರಹರಿಗಳನ್ನ ಹಾಕೊಂಡು ಪ್ರತಿ ಪ್ರಹರಿಯಲ್ಲೂ 10 ಜನ ಸಿಬ್ಬಂದಿಗಳು ಬೆಂಗಳೂರಿನಾದ್ಯಂತ ಈಗಾಗಲೇ ಸಂಜಯ್ ನಗರ, ಇಂದ್ರಾನಗರ, ಹಾಗೇನೇ ವಿಜಯನಗರದಲ್ಲಿ ಕೂಡ, ವಿಜಯನಗರದ ಒಂದೇ ರಸ್ತೆಯಲ್ಲಿ ಸುಮಾರು 3 ಕಡೆ ಮರಗಳು ಬಿದ್ದಿದ್ವು. ಅವೆಲ್ಲವನ್ನ ಕೂಡ ತೆರವುಗೊಳಿಸುವಂತಹ ಕಾರ್ಯಾಚರಣೆಯಲ್ಲಿ ಎಲ್ಲ ಸಿಬ್ಬಂದಿಗಳು ನಿರತರಾಗಿದ್ದಾರೆ. ಅಷ್ಟೇ ಅಲ್ಲ, ಮಳೆ ಅನಾಹುತ ಸಂಭವಿಸ್ತಾ ಇರುವಂತಹ ನಿಟ್ಟಿನಲ್ಲಿ ಅಂದ್ರೆ ಇದುವರೆಗೂ ವಾಹನ ಸವಾರರ ಸಂಖ್ಯೆ ಕಮ್ಮಿ ಇತ್ತು, ಇದೀಗ ಹೆಚ್ಚಾಗಿರ್ತಕ್ಕಂಥದ್ದು. ಮುಂದೆ ಏನಾದ್ರು ಮರಗಳು ಬಿದ್ದರೆ ಭಾರಿ ಅನಾಹುತಗಳು ಸಂಭವಿಸುವ ಸಾಧ್ಯತೆ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಮರಗಳ ಕೆಳಗಡೆ ನಿಂತ್ಕೊಳ್ಳುವಂಥದ್ದು, ಲೈಟ್ ಕಂಬಗಳ ಪಕ್ಕ ನಿಂತ್ಕೊಳ್ಳುವಂಥದ್ದು, ಆಶ್ರಯವನ್ನು ಪಡ್ಕೊಳ್ಳುವಂತಹ ಹೋಗಬೇಡಿ ನಾಗರಿಕರು ಅನ್ನುವಂತಹ ಮೆಸೇಜ್ ಕೂಡ ಈಗಾಗಲೇ ಪಾಸ್ ಮಾಡಲಾಗಿದೆ ಅರವಿಂದ್. ರಕ್ಷಾ, ಮಳೆಗಾಲದ ಆರಂಭದಲ್ಲೇ ಒಂದು ಮಾತನ್ನ ಹೇಳಿದ್ರು ಬಿಬಿಎಂಪಿ ಅಧಿಕಾರಿಗಳು, ಬೆಂಗಳೂರಿನಲ್ಲಿ ನಾವು ಸರ್ವೆ ಮಾಡ್ತೀವಿ, ಯಾವ ಮರ ತುಂಬಾ ಹಳೇದಾಗಿದೆ, ಬೀಳೋ ಸನ್ನಿವೇಶ ಇದೆ, ಅವುಗಳನ್ನ ಮೊದಲೇ ಕ್ಲಿಯರ್ ಮಾಡ್ತೀವಿ. ಯಾಕೆಂದ್ರೆ ಮಳೆಗಾಲ ಆರಂಭ ಮಾಡಿದ್ರೆ ಅದು ಯಾವುದೇ ಸಮಯದಲ್ಲೂ ಬೇಕಾದರೂ ಕೂಡ ಬೀಳೋ ಸಾಧ್ಯತೆ ಇರುತ್ತೆ ಅಂತ. ಆದ್ರೆ ಮಳೆಗಾಲದಲ್ಲಿ ಆ ಕೆಲಸ ಆಗ್ಲಿಲ್ಲ. ಈಗ ಇದು ಕೂಡ ಅಚಾನಕ್ ಆಗಿ ಬಂದಿರತಕ್ಕಂಥ ಚಂಡಮಾರುತದ ಎಫೆಕ್ಟ್, ಇನ್ನೂ 2 ದಿನ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಸೊ ಹಾಗಾಗಿ ಏನಾದರೂ ಮುನ್ನೆಚ್ಚರಿಕೆ ತಗೊಂಡಿದ್ದಾರಾ ಬಿಬಿಎಂಪಿ ಅಧಿಕಾರಿಗಳು? ಅರವಿಂದ್, ಬಿಬಿಎಂಪಿಯ ಒಂದು ಕಾರ್ಯವೈಖರಿ ಹೇಗಿರುತ್ತೆ ಅಂತ ಅಂದ್ರೆ, ಬೆಂಕಿ ಬಿದ್ದ ಮೇಲೆ ಬಾವಿ ತೋಡುವಂತಹ ಒಂದು ಪ್ರಕ್ರಿಯೆಗೆ ಇಲ್ಲಿಯ ಜನ ಅಂದ್ರೆ ಬಿಬಿಎಂಪಿಯ ಸಿಬ್ಬಂದಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಅವರು ಹೊಕ್ಕೋಬಿಟ್ಟಿದ್ದಾರೆ. ಇದು ಆರೋಪ ಅಂತ ಅನ್ಸಿದ್ರು ಕೂಡ ನಿಜವಾಗ್ಲೂ ನಡ್ಕೊ ಬರ್ತಿರೋಂಥ ರೀತಿ ಅದೇ ತರ ಇರುತ್ತೆ. ಈ ಪ್ರೆಸೆಂಟ್ ಸಿಚುವೇಶನ್ಗೆ ಹೇಳೋದಾದ್ರೆ ಇದು ಇವತ್ತಿಗೂ ಕೂಡ ಅಪ್ಲಿಕೇಬಲ್ ಆಗಿದೆ. ಯಾಕಂತ ಅಂದ್ರೆ ನೀವು ಹೇಳ್ದಂಗೆ ಮಳೆಗಾಲದಲ್ಲೇನೆ ಈ ಒಂದು ಮರಗಳನ್ನ ತೆರವು ಮಾಡಿಸುವಂಥದ್ದು, ಹಾಗೇನೆ ಯಾವೆಲ್ಲ ಮರಗಳು ವಯಸ್ಸಾಗಿರುವಂಥ ಮರಗಳು, ಪೊಳ್ಳಾಗಿರುವಂಥ ಮರಗಳನ್ನ ನೋಡಿ ತೆರವು ಕಾರ್ಯಾಚರಣೆನ ಮಾಡಬೇಕಾಗಿತ್ತು.
ಆದ್ರೆ ಇದುವರೆಗೂ BBMP ಒಂದು ಸಮಾಧಾನ ಪಡ್ಕೊಳ್ಳೋ ವಿಚಾರ ಅಂತ ಅಂದ್ರೆ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಮರ ಬೀಳೋದನ್ನ ತೆಗೆಯೋದೇ ತಮ್ಮ ಕೆಲಸ ಅನ್ನೋ ರೀತಿನಲ್ಲಿ ಓಡಾಡ್ಕೊಂಡು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಂಡು ಮರ ಬಿದ್ದದ ಕಡೆ ತೆರವುಗೊಳಿಸ್ತಾ ಇದ್ದಾರೆ. ಅಷ್ಟಾರು ಮಾಡ್ತಾ ಇದ್ದಾರೆ ಅಂತ ಅನ್ಬೋದು. ಆದ್ರೆ ಮುಂದಾಗುವಂತ ಅನಾಹುತಕ್ಕೆ ನಾಳೆ ನಾಡಿದ್ದು ಯಾವ ರೀತಿಯಾದಂತಹ ಒಂದು ಮಳೆಯ ಒಂದು ಪ್ರಮಾಣ ಜಾಸ್ತಿ ಆಗ್ಬೋದು, ಗಾಳಿಯ ವೇಗ ಜಾಸ್ತಿ ಆಗ್ಬೋದು. ಆ ಸಂದರ್ಭದಲ್ಲಿ ಏನಾದ್ರು ಅನಾಹುತಗಳು ಸಂಭವಿಸಿದ್ರೆ, ದೊಡ್ಡ ಮಟ್ಟದ ಅನಾಹುತಗಳು ಸಂಭವಿಸಿದ್ರೆ ನಿಜಕ್ಕೂ BBMP ಬಳಿ ಯಾವುದೇ ಒಂದು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸುವಂತಹ ಒಂದು ಪದ್ಧತಿ ಆಗ್ಲಿ, ಅದಕ್ಕೆ ಬೇಕಾಗಿರುವಂತಹ ಒಂದು ಸಿಬ್ಬಂದಿಗಳಾಗ್ಲಿ ಖಂಡಿತ ಇಲ್ಲ ಅಂತ ಹೇಳ್ಬೋದು. ರಕ್ಷಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮಂತ್ರಿ ಮೇಟಿ ಅವರ ಸುದ್ದಿ ಇದೆ, ಜೊತೆಗೆ ಜಯಲಲಿತಾ ಪುತ್ರಿ ಎನ್ನಲಾದ ಚಿತ್ರದ ಬಗ್ಗೆನ ಹೊಸ ಕತೆ ಬಂದಿದೆ. ಇವೆಲ್ಲದರ ಮಧ್ಯೆ ಉಳಿದ ಸುದ್ದಿಗಳು. ಮೊದಲು ಮೇಟಿ ಅವರ ಕತೆ. ಅಬಕಾರಿ ಮಂತ್ರಿ ಮೇಟಿ ಅವರ ವಿರುದ್ಧ ಕೇಳಿ ನಾವು ವರದಾ ಚಂಡಮಾರುತ ಆಂಧ್ರಕ್ಕೆ ತಲುಪಿದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ವಿ. ಈಗ ಆಂಧ್ರದಲ್ಲಿ ಮಳೆಯ ಪ್ರಮಾಣ ಜೋರಾಗಿದೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ.